ಫ್ರೆಂಡ್ಸ್ ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್ ನೀವು ಆಲ್ರೆಡಿ ಇವಾಗ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿದ್ರೆ ಅನ್ಕೋತೀನಿ MBBS ಮತ್ತು ಡೆಂಟಲ್ ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು. ಬಟ್ ಭಾಳಷ್ಟು ಜನ ಕಮೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ, ನಾನು ಪ್ರಿಡಿಕ್ಷನ್ ಮಾಡಿದ್ನಲ್ಲ, ನಿಮ್ಮೊಂದು ವಿಡಿಯೋ ಹಾಕಿದ್ನಲ್ಲ ನಿಮಗೆ ನಮ್ಮ ಸ್ಟೇಟ್ ರ್ಯಾಂಕ್ದು ಎಲ್ಲಿ ತನಕ ವೇರಿಯೇಷನ್ ಆಗ್ಬೋದು, ಈ ವರ್ಷ ಎಲ್ಲಿ ತನಕ ಸಿಗ್ಬೋದು ಅಂತ ಆಲ್ಮೋಸ್ಟ್ ಆಸ್ಪಾಸೇ ಸಿಕ್ಕಿದೆ. ಸೊ ಒಂದು ಸ್ವಲ್ಪ 90% 95% ಕರೆಕ್ಟ್ ಇದೆ. ಸ್ವಲ್ಪ 5% ವೇರಿಯೇಷನ್ ಆಗಿದೆ, ಯಾಕಂದರೆ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಸ್ವಲ್ಪ ವೇರಿಯೇಷನ್ ಆಗೇ ಆಗಿದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟು. ಫ್ರೆಂಡ್ಸ್ ಕಮೆಂಟ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಅದೊಂದು ಜಸ್ಟ್ ಒಂದು ಪ್ರಿಡಿಕ್ಷನ್ ಬೇಸ್ಡ್ ಆನ್ ನಂದು 8 ಇಯರ್ ಎಕ್ಸ್ಪೀರಿಯನ್ಸ್ ಪ್ರಕಾರ, ಮತ್ತು ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಅಕಾರ್ಡಿಂಗ್ ಟು ಲಾಸ್ಟ್ 4-5 ಇಯರ್ ಇರುತ್ತಲ್ಲ, ಅದ್ರ ಕ್ಯಾಲ್ಕುಲೇಷನ್ ಪ್ರಕಾರ ನಿಮಗೆ ಮಾಡಿರೋದು. ಸೊ ಆಲ್ಮೋಸ್ಟ್ ಅದೇ ರೇಂಜ್ ಬಂದಿದೆ. ಇವಾಗ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ನೆಕ್ಸ್ಟ್ ಏನಿದೆ ಅಂತ ಕೇಳ್ತಾರೆ. ಫ್ರೆಂಡ್ಸ್ ನೀವು ಆಲ್ರೆಡಿ ಇವಾಗ ಕಟ್ ಆಫ್ ನೋಡ್ಕೊಂಡಿರ್ತಾರೆ, ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, PDF ಕೂಡ ಬಿಟ್ಟಿದ್ದಾರೆ, ಆಲ್ರೆಡಿ ನೋಡ್ಕೊಂಡಿದ್ದಾರೆ. ಓಕೆ, ಸೊ ಲಾಸ್ಟ್ ಎಲ್ಲಿ ತನಕ ನಿಂತಿದೆ ಅಂತ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿದೆ. ಇವಾಗ ಬಾರ್ಡರ್ ಅವರು ಏನು ಮಾಡಬೇಕು ಮತ್ತು ಏನೇನು ವೇರಿಯೇಷನ್ ಆಗ್ಬೋದು ಮೋಕ್ ಅಲಾಟ್ಮೆಂಟಿಂದ ಮೇನ್ ರಿಸಲ್ಟ್ಗೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್ ಮೋಕ್ ಅಲಾಟ್ಮೆಂಟಿಂದ ಮೇನ್ ರಿಸಲ್ಟ್ಗೆ ಏನು ವೇರಿಯೇಷನ್ ಆಗ್ಬೋದು ಅಂದರೆ, ನಿಮಗೆಲ್ಲ ಗೊತ್ತಿರಾಗೆ ಈಗ 20 ತನಕ ಮಾಡಿಫಿಕೇಶನ್ ಮಾಡಕ್ಕೆ ಬಿಟ್ಟಿದ್ದಾರೆ. ಓಕೆ, 20 ತನಕ ಮಾರ್ನಿಂಗ್ ತನಕ ಮಾಡಿಫಿಕೇಶನ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಇವರು ಇವಾಗ ಸಡನ್ಲಿ ಮೇನ್ ರಿಸಲ್ಟ್ ಬಿಡಲ್ಲ. ಏನು ಮಾಡ್ತಾರೆ ಅಂದರೆ MCCದು ಫಸ್ಟ್ ರೌಂಡ್ ರಿಸಲ್ಟು 19th ಬರ್ತಾ ಇದೆ. ಅದು ಬಂದಾದಮೇಲೆ ಅವರಿಗೆ ಚಾಯ್ಸ್ ಮಾಡೋಕ್ಕೆ, ಅಲ್ಲಿ ಚಾಯ್ಸ್ ಮಾಡೋಕ್ಕೆ ಮತ್ತು ಅಡ್ಮಿಷನ್ ತೊಗೊಳಕ್ಕೆ ಟೈಮ್ ಇದೆ. 23 and 24 ತನಕ ಇದೆ. ಅದಾದಮೇಲೆ ನಮ್ಗೆ ಬಿಡ್ತಾರೆ, ನಮಗೆ ಒನ್ ಡೇ ಟೈಮ್ ಕೊಡ್ತಾರೆ. ನಿಮ್ಗೇನು ಯಾರು MCC ಸಿಕ್ಕಿರುತ್ತಲ್ಲ, MCC ಥ್ರೂ ನಮ್ಮ ಸ್ಟೇಟ್ ಆಗಿರ್ಬೋದು, ಬೇರೆ ಎಲ್ಲರೂ ಸಿಕ್ಕಿರೋದು, ಏಮ್ಸ್ ಎಲ್ಲ ಸಿಕ್ಕಿರ್ಬೋದು, ಟಾಪರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿಯೂ ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೆ ಏನು ಮಾಡ್ಬೋದು ಅಂದರೆ, ಅವರು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು. ಇನ್ ಕೇಸ್ ಅಲ್ಲಿ ಏಮ್ಸ್ ಸಿಕ್ಕಿದೆ ಅಂದ್ಕೊಳ್ಳಿ ಟಾಪರ್ಸ್ಗೆ, ಅವರು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು, ಅದು ಸೀಟು ನಮಗೆ ಉಳಿಯುತ್ತೆ. ಸೊ ಅದೊಂದು ಸ್ವಲ್ಪ ಪುಷ್ ಆಗೋ ಚಾನ್ಸ್ ಇರುತ್ತೆ. ಸೊ ಎಷ್ಟು ಪುಷ್ ಆಗ್ಬೋದು, ಏನು ಫಾರ್ ಎಕ್ಸಾಂಪಲ್ ಭಾಳ ಸ್ಟೂಡೆಂಟ್ಸಿಗೆ ನನಗೆ ವೈದ್ಯ ಸಿಕ್ಕಿದೆ ಅಂದ್ಕೊಳ್ಳಿ, ಕಿಮ್ಸ್ಗಿಂತ ವೈದ್ಯ ಸಿಕ್ಕಿದೆ ಅಂದ್ಕೊಳ್ಳಿ, ಸೊ ಕಿಮ್ಸು ಪುಷ್ ಆಗೋ ಚಾನ್ಸ್ ಇದೆ ಅಂತ ಅನ್ಕೋಬೋದು. ಅಂದರೆ ಒಂದು ಪುಷ್ ಆದರೆ ಎಲ್ಲ ಕಾಲೇಜು ಅದೇ ಥರ ಪುಷ್ ಆಗುತ್ತೆ. ಬಟ್ ಏನಾದರೆ ಡಿಪೆಂಡ್ ಅಪಾನ್ ಎಷ್ಟು ಜನ MCCಗೆ ಹೋಗ್ತಾರೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಂತೂ ಪುಷ್ ಆಗೇ ಆಗುತ್ತೆ. ಮತ್ತು ಈಗ ಬಾರ್ಡರ್ ಇರೋರು ನನಗೆ ಸಿಗುತ್ತೋ ಇಲ್ಲ ಅಂತ, ಫಾರ್ ಎಕ್ಸಾಂಪಲ್ ಅಂದರೆ 95,000 GMಗೆ ಕಟ್ ಆಫ್ ಇದೆ ಇವಾಗ. ಅದ್ರದ್ದು ಎಲ್ಲಿ ತನಕ ಪುಷ್ ಆಗ್ಬೋದು ಫ್ರೆಂಡ್ಸ್, ಪುಷ್ ಆದರೆ ಒಂದು 2 to 3,000 ಪುಷ್ ಆಗೋ ಚಾನ್ಸ್ ಇರುತ್ತೆ ಪರ್ GM. ಅದರ್ ಕ್ಯಾಟಗರಿ ಎಲ್ಲ ನೀವು ಆಲ್ಮೋಸ್ಟು ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಈಗ ಸೆಕೆಂಡ್ ರೌಂಡಲ್ಲಿ ಹೋದ ವರ್ಷ ಏನಕ್ಕೆ ಇನ್ಕ್ರೀಸ್ ಆಗಿತ್ತು ಅಂದರೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಇನ್ಕ್ರೀಸ್ ಮಾಡಿದ್ರು. ಈ ವರ್ಷ ಇನ್ಕ್ರೀಸ್ ಮಾಡಿದರೆ ಪುಷ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದೇ ಥರ ಸೇಮ್ ಇದ್ದು MCC ಥ್ರೂ ಇನ್ ಕೇಸು ಸೆಕೆಂಡ್ ರೌಂಡ್ ಸ್ವಲ್ಪ ಜನ ಕನ್ಸಿಡರ್ ಮಾಡಿಕೊಂಡು ಎಷ್ಟು ವೇರಿಯೇಷನ್ ಆಗೋದಕ್ಕೆ ಚಾನ್ಸ್ ಇರುತ್ತೆ, 5,000 to 10,000. ಅಂದರೆ ಫಾರ್ ಎಕ್ಸಾಂಪಲ್ 95 ತಾನೆ ನಿಮ್ಗೆ 1 lakh ತನಕ ಹೋಗೋ ಚಾನ್ಸ್ ಇರುತ್ತೆ GMದು. ನೀವು ಕ್ಯಾಟಗರಿ ವೈಸು ಅದೇ ಥರ ನೀವು ಅನ್ಕೋಬೋದು. ಸ್ವಲ್ಪ ಪುಷ್ ಆಗುತ್ತೆ, ಸ್ವಲ್ಪ 5,000 ಅಂತೂ ಪುಷ್ ಆಗೇ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 5,000 ನಮ್ಮ ಸ್ಟೇಟಲ್ಲಿ ಕಡಿಮೆ ಜನ ಇರ್ತಾರೆ. 5,000 ಆಲ್ ಇಂಡಿಯಾ ರ್ಯಾಂಕ್ ಅದು. ನಮ್ಮ ಸ್ಟೇಟಲ್ಲಿ ಕಡಿಮೆ ಇದ್ದೇ ಇರ್ತಾರೆ. ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ನೀವು ಅನ್ಕೋಬೋದು, ಇಷ್ಟು ಪುಷ್ ಆಗುತ್ತೆ ಅಂತ ಅನ್ಕೋಬೋದು. ಸೊ ಇಷ್ಟು ಬಿಟ್ಟರೆ ಭಾಳಷ್ಟೇನು ವೇರಿಯೇಷನ್ ಆಗಲ್ಲ. ಸೇಮ್ GMPಯಲ್ಲಿ ಕೂಡ ಸೇಮು 12 ಆಗದಿದೆಯಲ್ಲ, ಈಗ 1.6 ನಿಂತಿದೆಯಲ್ಲ, ಸ್ವಲ್ಪ 1.7 ತನಕ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅನ್ಕೋಬೋದು. ಓಕೆ, ಸೊ ಈಗ ನೀವು ಮಾಡಿಫೈ ಮಾಡ್ಬೋದು, ಇನ್ ಕೇಸ್ ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಕೋಬೋದು, ಏನೋ ಚೇಂಜ್ ಮಾಡ್ಕೋಬೋದು. ಮತ್ತು ನನ್ನ ಸಜೆಷನ್ ಏನಂದರೆ, ಮೋಕ್ ಅಲಾಟ್ಮೆಂಟ್ ಬಂದಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಕಾಲೇಜೆಲ್ಲ ಎಂಟ್ರ್ ಮಾಡಿದರೆ, ಈಗ ನಿಮಗೆ 69th ನಂಬರ್ ಸಿಕ್ಕಿದೆ ಅಂದ್ಕೊಳ್ಳಿ, ಅಥವಾ 60 ನಂಬರ್ ಸಿಕ್ಕಿದೆ ಅಂದ್ಕೊಳ್ಳಿ. ಈಗ ನೀವೇ ನೋಡಬೇಕಾಗಿರೋದು 60 ಕೆಳಗಡೆ ಕಾಲೇಜು ನಿಮಗೆ ಏನಾದರೂ ಬೇಕಾ ಬೇಡ ಅಂತ. ಅದ್ರ ಕಟ್ ಆಫ್ ಅಂತ ನೋಡ್ಕೊಳ್ಳಿ, ನಿಮಗೆ ಬೇಕಾದ್ರೆ ಮಾತ್ರ ಇಡಿ, ಇಲ್ಲ ನೀವು ಎಲ್ಲ ಕರೆಕ್ಟಾಗಿ ಮಾಡಿದ್ದನ್ನು ಹಾಗೆ ಇರಲಿ. ಇನ್ ಕೇಸ್ ನಿಮಗೆ ಕೆಳಗಡೆ ಕಾಲೇಜು ನಂಗೆ ಇದು ಬೇಡಪ್ಪ, ಫಾರ್ ಎಕ್ಸಾಂಪಲ್ ನನಗೆ ಆಕ್ಸ್ಫರ್ಡ್ ಬೇಡವಾ, ಆಕ್ಸ್ಫರ್ಡ್ ಸಿಕ್ಕಿದೆ ನನಗೆ ಅದು ಬೇಡ, ನನಗೆ ಅದಕ್ಕೆ ಚೆನ್ನಾಗಿದೆ ಕಾಲೇಜು, ನಾನು ಸುಬ್ಬಯ್ಯ ಎಲ್ಲ ಅಪ್ಲೈ ಮಾಡ್ತೀನಿ ಅಂತಂದರೆ, ನೀವು ಅದನ್ನು ಮೇಲೆ ಹಾಕ್ಬೋದು. ಸುಬ್ಬಯ್ಯ ಕೆಳಗೆ ಇದ್ದರೆ, ಮೇಲೆ ಇದ್ದರೆ ನೀವು ಅದೇನು ಬೇಡ. ಆಮೇಲೆ ಈಗ ನಿಮ್ಗೆ ಸಿಕ್ಕಿರೋ ಕಾಲೇಜಿಗೆ 100% ಅದೇ ಸಿಗೋಂಗೆ ಮಾಡಬೇಕು ಅಂತಂದರೆ, ಅದು ಚೇಂಜಸ್ ಆಗ್ಬೋದು, ಚೇಂಜ್ ಆಗದೇನೆ ಇರ್ಬೋದು. ಬಟ್ ನೀವು ಅದಕ್ಕಿಂತ ಮೇಲೆ ಕಾಲೇಜ್, ನಿಮ್ಗೆ ಅದ್ರ ಮೇಲೆ ಕಾಲೇಜ್ ಯಾವ್ದಾದ್ರು ಬೇಡ ಅದನ್ನು ಕೆಳಗಡೆ ಹಾಕಿ. ನೀವು ನನಗೆ ಫಾರ್ ಎಕ್ಸಾಂಪಲ್ ನನಗೆ ಆಕ್ಸ್ಫರ್ಡ್ ಸಿಕ್ಕಿದೆ, ಆಕ್ಸ್ಫರ್ಡ್ ಮೇಲೆಗೆ ಆಕಾಶಲ್ಲಿದೆ, ಆಕಾಶ ನನಗೆ ಬೇಡ, ನಾನು ಕೆಳಗಡೆ ಹಾಕ್ತೇನೆ ಅಂದರೆ ಹಾಕ್ಬೋದು. ನಿಮಗೂ ಆಕಾಶ ಬೇಕಾದರೆ ಅಲ್ಲೇ ಇರಲಿ, ಬೇಡ ಅಂದರೆ ಕೆಳಗಡೆ ಹಾಕ್ಕೊಳ್ಳಿ. ಈ ಥರ ಮಾಡಿಫಿಕೇಶನ್ ಮಾಡ್ಕೊಂಡು ಫೈನಲ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆಯ ಅವಕಾಶ, ನಿಮಗೆ 2 days ಟೈಮ್ ಇದೆ. ಓಕೆ, ನಾನು ನಿಮಗೆ 20th ಮಾರ್ನಿಂಗ್ 9 o'clockಗೆ ಲಾಸ್ಟ್ ಡೇಟ್ ಇದೆ. ಸೊ ಅದಕ್ಕೋಸ್ಕರ. ಸೊ ಎಲ್ಲರೂ ಆಲ್ ದ ಬೆಸ್ಟ್ ಕಮೆಂಟ್ ಮಾಡಿದ್ದಕ್ಕೆ